ಗಜೋದರ್ನ ಕುಟುಂಬ ತುಂಬಾ ಚಿಕ್ಕ ಕುಟುಂಬ. ಅವ್ರಿಗೆ ಅವಳಿ ಜವಳಿ ಮಕ್ಕಳಿದ್ರು, ಗೀತಾ, ಪೂಜಾ. ಅವನ ಹೆಂಡತಿ ಮನೆ ಕೆಲ್ಸ ನೋಡ್ಕೋತಿದ್ಲು. ಇವ್ರು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡ್ ಬರ್ತಾ ಇದ್ರು. ಅದು ಮಾತ್ರ ಅಲ್ದೆ ಕಷ್ಟಪಟ್ಟು ಇಬ್ರು ಮಕ್ಕಳನ್ನೂ ಓದಿಸ್ತಾರೆ. ಹೀಗಿದ್ದಾಗ ಒಂದಿನ ಮಕ್ಕಳನ್ನಿಬ್ಬರನ್ನ ಕರ್ಕೊಂಡು ಅವರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಆಗ ಅರೇ ಗಜೋದರ್, ಈ ಹೆಣ್ಮಕ್ಳ ಮೇಲೆ ಇಷ್ಟೊಂದು ಹಣ ಖರ್ಚು ಮಾಡೋದ್ರ ಬದಲು ಒಂದ್ ಮಗ ಹುಟ್ಟಿಸ್ಕೋ. ಅವನ್ ದೊಡ್ಡವನಾದ್ಮೇಲೆ ನಿಂಗೆ ಕೆಲ್ಸಕ್ ಬರ್ತಾನೆ. ನಿಮ್ಗೇನೋ ಮಗ ಇದಾನಲ್ವಾ, ನೋಡ್ತೀನಿ ಅವನ್ ದೊಡ್ಡವನಾದ್ಮೇಲೆ ನಿಮ್ಮ ಹೆಸರು ಹೆಂಗ್ ಉಳಿಸ್ತಾನೆ ಅಂತ. ಅರೆ ಜೀವನ ನಡೆಸೋದಕ್ಕೆ ಅವನು ಯಾರಾದ್ರೂ ಬಾಡಿ ಬರ್ತಾನೆ. ಮತ್ತೆ ನಿಂಗೆ 2 ಹೆಣ್ಮಕ್ಳಿದಾರೆ, ಅರ್ಥ ಮಾಡ್ಕೋ. ಇವ್ರಿಗೆ ನಿನ್ ಮದುವೆ ಮಾಡಿಸ್ತೀಯ, ಅವರು ಅತ್ತೆ ಮನೆಗೆ ಹೋಗ್ತಾರೆ. ಇದರಿಂದ ನಿನ್ಗೇನ್ ಲಾಭ ಗುರು? ಏನ್ ಹೇಳ್ತಾ ಇದೀಯ ಮಹೇಶ್? ಎಂತ ಅರ್ಥಪೂರ್ಣ ಮಾತಾಡ್ದೆ ನೀನ. ಒಂದ್ ವೇಳೆ ಇಷ್ಟು ದೊಡ್ಡ ವಿಷಯ ನೀನು ಸಮಾಜದ ಮುಂದೆ ಹೇಳಿದ್ರೆ ಆಗ ಪೂರ್ತಿ ಸಮಾಜ ನಿನ್ನ ಕಾಲ್ ಕೆಳಗಡೆ ಬೀಳುತ್ತೆ. ನಾವು ನಮ್ಮ ಮಕ್ಕಳನ್ನ ನಮಗೋಸ್ಕರ ಹುಟ್ಟಿಸ್ಕೊಳ್ತೀವ. ಏನೋ ನನಗೆ ನಾಚಿಕೆ ಆಗುತ್ತೆ, ನಿನ್ನಂತ ಒಂದು ಕೆಟ್ಟು ಹುಳ ನಮ್ಮ ಊರಲ್ಲಿದ್ದಾರೆ ಅಂತ. ಗಜದ, ನೀನು ತುಂಬಾ ಮಾತಾಡ್ತಾ ಇದ್ದೆ, ಹೇಳ್ತಾ ಇದೀನಿ. ಯಾಕೆ ಮೆಣಸಿನ್ ಕಟ್ಕೊಂಡಂಗಾಯ್ತಾ? ನನ್ನ ಹೆಣ್ಮಕ್ಳ ಮುಂದೆನೆ ನನ್ನ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಾ ಇದೀಯಾ? ಆಗ ನೀನ್ ಅರ್ಥ ಮಾಡ್ಕೊಂಡಿಲ್ವಾ? ಆಗ ಕೋಪದಿಂದ ಅಲ್ಲಿಂದ ಬಂದ್ಬಿಡ್ತಾರೆ. ಪೂಜಾ, ಗೀತಾ, ನೀವಿಬ್ರು ಯಾರ ಮಾತನ್ನ ಮನ್ಸಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ಅಪ್ಪ, ನಾವ್ ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ, ಅದೆಲ್ಲ ಬೇಡದೇ ಇರೋ ವಿಷಯಪ್ಪ. ಹೌದಪ್ಪ, ನಮ್ಗದೆಲ್ಲ ಏನು ಬೇಕಾಗಿಲ್ಲಪ್ಪ. ನಾವು ಯಾರು ಮಾತಾಡೋದು ತಲೆಗೆ ಹಾಕೊಳ್ಳೋದಿಲ್ಲ. ಅವನು ಮಕ್ಕಳನ್ನಿಬ್ಬರನ್ನ ಸ್ಕೂಲಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ಅವನು ಪಾಪ ಸಾಯಂಕಾಲವರೆಗೂ ಕಷ್ಟಪಡ್ತಾನೆ. ಸಾಯಂಕಾಲ ಆದ್ಮೇಲೆ ಅವನು ಮನೆಗೆ ಹೋಗ್ತಾನೆ. ಅಲ್ಲೋಗ್ ನೋಡಿದ್ರೆ ಮಕ್ಕಳಿಬ್ರು ಕ್ಯಾಂಡಲ್ ಬೆಳ್ಕಲ್ಲಿ ಕುತ್ಕೊಂಡು ಕಷ್ಟಪಟ್ಟು ಓದ್ಕೋತಾ ಇರ್ತಾರೆ. ಪೂಜಾ, ಗೀತಾ, ನೀವಿಬ್ರು ಇಷ್ಟು ರಾತ್ರಿಯಲ್ಲೂ ಓದ್ತಾ ಇದ್ದೀರಾ? ನೀವಿಬ್ಬರ ಶ್ರಮ ನೋಡಿ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇಂತಹ ಮಕ್ಕಳನ್ನ ಮೊಟ್ಟೆಲುಟ್ಟಕ್ಕೆ ನಾವು ತುಂಬಾ ಅದೃಷ್ಟವಂತರು. ಒಂದಿನ ನೋಡಿ ಇವರು ನಮ್ ಜೊತೆಗೆ ಈ ಊರಿನ ಹೆಸರು ಕಾಪಾಡ್ತಾರೆ. ಪ್ರಧಾನಿಗಳ ಮನೆ ಹೊರಗಡೆ ಯಾಕೆ ಇಷ್ಟೊಂದು ಜನ ನಿಂತಿದ್ದಾರೆ? ಹೋಗಿ ನೋಡ್ಬೇಕಾಗುತ್ತೆ. ಅರೆ, ಊರಲ್ಲಿ ಲೈಟ್ ಬರೋದ್ರಿಂದ ತೊಂದರೆ ಆಗಬಹುದು. ಇಲ್ಲಿ ಎಲ್ಲರಿಗೂ ಒಳ್ಳೆ ಮನೆ ನಿರ್ಮಿಸಲಾಗಿದೆ, ಮತ್ತೆ ಮಡಿ ಹಾಕಿ ಎಲ್ಲರೂ ಇರ್ತಾರೆ. ಈಗ ಈ ಕಾರ್ಯನೂ ಆಗ್ಬಿಟ್ರೆ ವಿದ್ಯುತ್ತಿಂದ ಆಗ ಪೂರ್ತಿ ಊರು ಊರ್ದೋಗುತ್ತೆ. ಪ್ರಧಾನಿಗಳ ನಿಮ್ ರೀತಿಲಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ, ದೇಶದಲ್ಲಿ ಈಗ ಲೈಟ್ ಇರ್ತಿರ್ಲಿಲ್ಲ. ನಿಮಗೇನ್ ಅನ್ಸುತ್ತೆ ನಾನೇನು ಪ್ರಯತ್ನ ಪಡ್ಲಿಲ್ಲ ಅಂತಾನ? ಸರ್ಕಾರ ಕೇಳೋದಕ್ಕೇನೆ ತಯಾರಿಲ್ಲ ಅಂದ್ಮೇಲೆ ಇದರಲ್ಲಿ ನಂದೇನ್ ತಪ್ಪಿದೆ? ನಾನು ಪ್ರಧಾನ ಅಷ್ಟೇ, ಪ್ರಧಾನ ಮಂತ್ರಿ ಅಲ್ಲ ಹಂಗಂತ ಹೇಳಿ ಪ್ರಧಾನ್ ಅವರ ಮನೆ ಒಳಗಡೆ ಹೋಗ್ಬಿಡ್ತಾರೆ. ಆದ್ರೆ ಜನರೆಲ್ಲ ಆಚೆ ನಿಂತ್ಕೊಂಡೇ ಬೇಜಾರ್ ಮಾಡ್ಕೋತಾ ಇರ್ತಾರೆ. ರಾಜು, ನೀವು ಅನಗತ್ಯವಾಗಿ ಪ್ರಧಾನಿಗಳ ಜೊತೆ ವಾದ ಮಾಡ್ತೀರಾ. ಅರೆ ಗಜೋದರಣ್ಣ, ಈ ಪ್ರಧಾನಿಗಳು ಬೇರೆಯವರನ್ನು ಸಹ ಆಳೋದಕ್ಕಂತೂ ಬಿಡೋದಿಲ್ಲ, ಮತ್ತೆ ಖುದ್ದಾಗಿ ಇವರು ಸಹ ಲೈಟ್ ಕೊಡಲ್ಲ. ಅರೆ, ಅವರೆಲ್ಲ ದೊಡ್ಡ ಮನುಷ್ಯರು, ಅವ್ರ ಹತ್ರ ನಾವು ವಾದ ಮಾಡೋಕ್ಕಾಗಲ್ಲ. ಯಾರಾದ್ರೂ ಪ್ರಧಾನಿಗಳ ವಿರುದ್ಧ ಹೋಗೋಕೆ ಪ್ರಯತ್ನಿಸಿದ್ರೆ ಅವ್ರ ಊರಿಂದಾನೇ ಮಾಯ ಆಗ್ಬಿಡ್ತಾರೆ. ನಿನಗೆ ಹೆಂಗಿದ್ರು ಗೊತ್ತಲ್ಲ. ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಊರ್ಗೆ ಕರೆಂಟು ಬಂದಿಲ್ಲ, ಏನೂ ಬಂದಿಲ್ಲ. ಜನರು ತುಂಬಾ ಕಷ್ಟಪಟ್ಟು ಕೆಲ್ಸ ಮಾಡ್ತಿದ್ರು. ಆಮೇಲೆ ಸ್ವಲ್ಪ ಜನ ಆಚೆ ಹೋಗಿ ಕೆಲ್ಸಕ್ಕೆ ಹೋಗ್ತಿದ್ರು. ಸ್ವಲ್ಪ ಜನ ತಿರುಗಿ ಬರ್ತೂನು ಇರ್ಲಿಲ್ಲ. ಇದೇ ತರ ಅವರು ಕಾಲ ಕಳೆದು ಹೋಗುತ್ತೆ. ಹಿಂಗಿದ್ದಾಗ ಒಂದಿನ ನೋಡಿ ಬೇರೆ ಜನರೇ, ನಾನು ಕಳೆದ 1 ವಾರದಿಂದ ಇರ್ಲಿಲ್ಲ. ನಿಮಗೆಲ್ರಿಗೂ ಗೊತ್ತಾ ನಾನು ಎಲ್ಲಿ ಹೋಗಿದ್ದೆ ಅಂತ? ನೀವು ನಮ್ಗೆ ಹೇಳ್ಬಿಟ್ಟು ಹೋಗ್ಲೇ ಇಲ್ಲ. ನಮಗೆ ಹೆಂಗ್ ಗೊತ್ತಾಗುತ್ತೆ ನೀವು ಎಲ್ಲಿ ಹೋಗಿದ್ರಿ ಅಂತ? ನಾನು ಡೆಲ್ಲಿಗೆ ಹೋಗಿದ್ದೆ. ಅಲ್ಲಿ ನಾನು ಸಂಸದ ಭವನದ ಮುಂದೆ 1 ವಾರದವರೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೆ. ನಾನು ಅವ್ರ ಹತ್ರ ಷರತ್ತು ಹಾಕಿದೀನಿ, ಎಲ್ಲಿವರೆಗೂ ನಮ್ಮ ಊರಿಗೆ ಲೈಟ್ ಕೊಡುದಿಲ್ವೋ ಅಲ್ಲಿವರೆಗೂ ನಾನು ಇಲ್ಲಿ ಹಸುಕೊಂಡೆ ಬಿದ್ದಿರ್ತೀನಿ, ಮತ್ತಿಲ್ಲೇ ಸತ್ತೋಗ್ತೀನಿ. ಊರ್ ಜನರೆಲ್ಲರೂ ಇದ್ರ ಬಗ್ಗೆ ತುಂಬಾ ಸಂತೋಷ ಪಡ್ತಾರೆ. ಗಜೋದರ್ ಅವರ ಮಕ್ಕಳು ಮಾತ್ರ ಅದನ್ನ ಕೇಳಿ ನಗ್ತಾರೆ. ನೀವಿಬ್ರು ಯಾಕೆ ನಗಿತಾ ಇದ್ದೀರಾ? ನಾನೇನಾದ್ರೂ ತಮಾಷೆ ಮಾಡ್ತಾ ಇದ್ದೀನಾ? ಗಜೋದರ್, ನಿನ್ನ 2 ಮಕ್ಕಳಿಗೆ ಅರ್ಥ ಮಾಡಿಸು. ಈ ಸರ್ಕಾರ ನನ್ನ ಮಾತನ್ನ ಕೇಳಿದೆ, ಹಾಗಾಗಿ ನಾನು ವಾಪಸ್ ಬಂದಿದ್ದೀನಿ. ಆದ್ರೆ ನೀವು ಎಲ್ರೂ ಕಾಗದದ ಮೇಲೆ ಸಹಿ ಹಾಕ್ಬೇಕಾಗಿ ಬರುತ್ತೆ. ಯಾಕಂದ್ರೆ ವಿದ್ಯುತ್ತಿಂದ ಏನಾದ್ರೂ ಸಮಸ್ಯೆ ಆದ್ರೆ ಆಗ ಎಲ್ಲವೂ ನನ್ನ ಮೇಲೆ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲರ ಸಹಮತಿ ಬೇಕು ನನಗೆ. ಊರ್ ಜನರು ಊರ್ಗೆ ಕರೆಂಟ್ ಬಂದ್ರೆ ಸಾಕು ಅಂತ ಏನು ಯೋಚನೆ ಮಾಡದೇನೆ ಪತ್ರಗಳಲ್ಲಿ ಸೈನ್ ಮಾಡ್ಬಿಡ್ತಾರೆ. ನೋಡಿದ್ರ ನಿಮ್ಮವ್ರೆ, ಈ ಎಲ್ಲಾ ಹಳ್ಳಿ ಗಮರರು ದಿನ ನನ್ ಮನೆ ಹತ್ರ ಬಂದು ಹಂಗಾಮ ಮಾಡ್ತಾ ಇದ್ರು. ಇದರ ಕೆಲಸದಿಂದ ಇವತ್ತು ಹಳ್ಳಿಗರೆಲ್ಲ ಒಂದು ದಾರಿಗೆ ಬಂದಿದ್ದಾರೆ. ಇವರೆಲ್ಲ ಅವರ ಪೂರ್ತಿ ಜಮೀನನ್ನ ನನ್ನ ಹೆಸರಿಗೆ ಬರ್ದ್ಬಿಟ್ಟಿದ್ದಾರೆ. ಅಂದ್ರೆ ಏನಾದ್ರೂ ಸ್ವಲ್ಪ ತಿಂಗಳ ನಂತರ ಈ ಊರಲ್ಲಿ ವಿದ್ಯುತ್ ಬಂದಿಲ್ಲ ಅಂದ್ರೆ ಆಗ ಊರ್ನವರೆಲ್ಲ ಹಂಗಾಮ ಮಾಡ್ತಾರೆ. ಈ ಬಾರಿ ಇವರ ದೌರ್ಬಲ್ಯ ಎಲ್ಲ ನನ್ನ ಕೈಯಲ್ಲೇ ಇದೆ, ಯಾರು ನನಗೇನು ಮಾಡೋಕ್ಕಾಗಲ್ಲ.
ಹಿಂಗೆ ದಿನಗಳು ಕಳೆದು ಹೋಗುತ್ತೆ. ಪೂಜಾ ಮತ್ರುಮ್ ಗೀತಾ ದೊಡ್ಡವರಾಗ್ತಾರೆ. ಊರಲ್ಲಿರೋ ಗಂಡ್ಮಕ್ಳು ಸುಮ್ನೆ ಸುತ್ತಾಡ್ತಿದ್ದಾರೆ. ನಮ್ ಮಕ್ಕಳು ನೋಡಿದ್ರ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಬೇರೆ ಮಕ್ಳಿಗೂ ಓದು ಹೇಳ್ಕೊಡ್ತಾರೆ, ಖರ್ಚಿಗಾಗೋ ದುಡ್ಡುನು ಸಂಪಾದನೆ ಮಾಡ್ತಾರೆ. ನೀನ್ ಸರಿಯಾಗಿ ಹೇಳ್ದೆ ಮಹಿಮಾ. ಅಪ್ಪ, ಸ್ವಲ್ಪ ವರ್ಷ ಆದ್ಮೇಲೆ ನೀವ್ ಯಾವ ಕೆಲ್ಸಕ್ಕೂ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲ ನಾವಿಬ್ರು ನೋಡ್ಕೋತೀವಿ. ಅದು ಮಾತ್ರ ಅಲ್ಲಪ್ಪ, ಊರ್ ಜನರಿಗೆ ನ್ಯಾಯ ಆಗೋ ತರ ಕೆಲ್ಸ ಮಾಡ್ತೀವಿ ನೋಡಿ. ಊರ್ ಜನರತ್ರ ಇರೋ ನೆಲವನ್ನೆಲ್ಲ ಆ ಮುಖ್ಯ ಅವ್ರ ಹೆಸರಿಗೆ ಬರ್ಕೊಂಡಿದಾರಲ್ವಾ, ಅದನ್ನೆಲ್ಲ ಸರಿ ಮಾಡ್ತೀವಿ. ಇದೆಲ್ಲ ತುಂಬಾ ತಪ್ಪಪ್ಪ ಅವ್ರು ಮಾಡಿರೋದು. ಅನ್ಯಾಯ ಮಾಡಿದಾರೆ ಅಪ್ಪ. ಅದು ಮಾತ್ರ ಅಲ್ದೆ ಇವ್ರಿಗೆ ಕರೆಂಟೂ ಬಂದಿಲ್ಲ, ಏನೂ ಬಂದಿಲ್ಲ. ಇಷ್ಟು ವರ್ಷ ನಾವು ನಮ್ಮ ನೆಲದಲ್ಲೇ ಕೆಲ್ಸ ಮಾಡಿ ಅವ್ನ್ ದುಡ್ಡು ಕೊಡ್ತಾ ಇದೀವಿ. ತುಂಬಾ ದೊಡ್ಡ ತಪ್ಪು. ಅವ್ನ್ ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಅವನನ್ನ ಭಿಕ್ಷೆ ಬೇಡೋ ತರ ನಾನ್ ಮಾಡ್ತೀನಿ, ನೋಡ್ತಾ ಇರಪ್ಪ. ಅಯ್ಯೋ ನನ್ನ ಮಕ್ಕಳೇ, ಈಗ ಹೇಗ್ ನಡೀತದೋ ಆಗ ಹೋಗ್ಲಿ ಬಿಡಿ. ನೀವು ಕೋಪದಲ್ಲಿ ಏನೂ ಮಾಡೋಕ್ ಹೋಗ್ಬೇಡಿ. ಅಪ್ಪ, ನೀವೇನು ಚಿಂತೆ ಮಾಡ್ಬೇಡಿ. ಅದ್ ಹೆಂಗ್ ಲೀಗಲ್ ಆಗಿ ಮಾಡ್ಬೇಕಂತ ನನಗ್ ಗೊತ್ತು. ಹಂಗಂತ ಹೇಳಿ ಅವರಿಬ್ಬರು UPSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ. 1 ವರ್ಷದ ನಂತರ ಪರೀಕ್ಷೆ ದಿನ ಬರುತ್ತೆ. ಅಪ್ಪ, ನಾವು ಎಕ್ಸಾಮ್ ಬರೆಯೋದಕ್ಕೆ ಟೌನ್ಗೆ ಹೋಗ್ಬೇಕು. ನೀವಿಬ್ರು ಹಗಲು ರಾತ್ರಿ ಕಷ್ಟಪಟ್ಟಿದ್ದೀರ ಪರೀಕ್ಷೆಗೋಸ್ಕರ. ನಾನ್ ನಿಮ್ಮಿಬ್ಬರ ಪರೀಕ್ಷೆಗಾಗಿ ಖಂಡಿತ ಬರ್ತೀನಿ. ಗಜೋದರ್ ಮಕ್ಕಳನ್ನಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ ಎಕ್ಸಾಮ್ ಬರೆಯೋದಕ್ಕೆ. ಮಕ್ಕಳಿಬ್ಬರು ಎಕ್ಸಾಮ್ ಬರೆದು ಮುಗಿಸ್ತಾರೆ. ಸ್ವಲ್ಪ ತಿಂಗಳ ನಂತರ ರಿಸಲ್ಟ್ ಬರುತ್ತೆ. ಅವರಿಬ್ಬರು ಟಾಪರ್ ಆಗಿ ಬರ್ತಾರೆ. ಟ್ರೈನಿಂಗ್ ಆದ ನಂತರ ಅವರಿಬ್ರು IPS ಆಫೀಸರ್ ಆಗ್ತಾರೆ. ಅದು ಅವ್ರ ಊರಿಗೆ ಹೋಗ್ತಾರೆ. ಆದ್ರೆ ಅವ್ರಿಗಿದ್ದ ಒಂದೇ ಒಂದು ಮೋಟಿವೇಶನ್ ಏನಂದ್ರೆ ಊರಲ್ಲಿರೋರ್ಗೆ ನ್ಯಾಯ ಕೊಡಿಸ್ಬೇಕು, ಆ ಊರಿನ ಮುಖ್ಯ ಭಿಕ್ಷೆ ಬೇಡಿಸ್ಬೇಕು ಅಂತ. ಆದ್ರೆ ಡೈರೆಕ್ಟ್ ಆಗಿ ಹೇಳಿದ್ರೆ ಅವ್ನು ಕೇಳೋದಿಲ್ಲ. ಆದ್ರಿಂದ ಅವರಿಬ್ರು ಒಂದು ಐಡಿಯಾ ಮಾಡ್ತಾರೆ. ಅಕ್ಕ, ರಾಕೇಶ್ ಇದಾನಲ್ವಾ, ಅವನು ತುಂಬಾ ದಿನದಿಂದ ಎಲ್ಲಾದ್ರೂ ಫ್ಯಾಕ್ಟ್ರಿ ಕಟ್ಬೇಕು ಅಂತ ಕೇಳ್ತಾ ಇದ್ದ. ಹೆಂಗೋ ನೋಡಕ್ಕ, ಇಲ್ಲಿ ನಮ್ಮೂರಲ್ಲಿ ಜನರಿದ್ದಾರೆ, ಕೆಲ್ಸಕ್ಕೆ ಆಚೆ ಹೋಗ್ತಿದ್ದಾರೆ. ಇಲ್ಲೇ ಫ್ಯಾಕ್ಟ್ರಿ ಕಟ್ಬಿಟ್ರೆ ಅವರು ತುಂಬಾ ಈಸಿಯಾಗಿ ಇಲ್ಲೇ ಕೆಲಸ ಮಾಡ್ಕೋಬಹುದು. ಏನಂತೀಯ? ನೀನು ಹೇಳ್ತಿರೋದು ಕರೆಕ್ಟೇ. ಮಾರನೇ ದಿನ ಅವರು ರಾಕೇಶ್ ಊರಿಗೆ ಬಂದಿದ ತಕ್ಷಣ, ಪ್ರಧಾನ್ಜಿ ನೋಡಿದ್ರ, ಇವ್ರು ರಾಕೇಶ್ ಒಬ್ರಾಯ್ ಬಿಲ್ಡರ್ಸ್ ಬಗ್ಗೆ ಗೊತ್ತಿರ್ಬೇಕು ಅಲ್ವಾ ನಿಮ್ಗೆ? ಅವರ ಮಗನೇ ಇವ್ರು. ಅರೇ ವಾ 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 ವಾ, ನಮ್ಮ ಅದೃಷ್ಟನೇ ತೆರೀತು. ನೀವು ನೇರವಾಗಿ ನಮ್ಮ ಊರಿಗೆ ಬಂದ್ಬಿಟ್ರಲ್ಲ. ಮುನಿಮವ್ರೆ, ಬೇಗ ಬೇಗ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿ. ಪ್ರಧಾನಿಗಳು ಇದ್ರ ಯಾವ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನದಲ್ಲಿ ಈ ಊರಲ್ಲಿ ನಾನು ಒಂದು ಫ್ಯಾಕ್ಟ್ರಿ ಮಾಡ್ಬೇಕಂತಿದ್ದೀನಿ. ನಿಮ್ಮ ಪರ್ಮಿಷನ್ ಬೇಕಾಗಿತ್ತು. ಹಾ, ಖಂಡಿತ ಖಂಡಿತ, ನನ್ನ ಕಡೆಯಿಂದ ಪೂರ್ತಿ ಪರ್ಮಿಷನ್ ಇದೆ. ಈ ಪೇಪರ್ಸ್ ಮೇಲೆ ಸೈನ್ ಮಾಡ್ಬಿಡಿ. ದುಡ್ಡಿನ ಆಸೆಯಿಂದ ಅವನು ಏನು ಯೋಚನೆ ಮಾಡದೆ ಸೈನ್ ಬೇರೆ ಮಾಡ್ಬಿಡ್ತಾನೆ. ಆಮೇಲೆ ರಾಕೇಶ್ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಪೊಲೀಸ್ ಫೋರ್ಸ್ ಜೊತೆಗೆ ಅಕ್ಕ ತಂಗಿಯರಿಬ್ಬರೂ ಬರ್ತಾರೆ. ಊರ್ ಜನರು ಸಹ ಇರ್ತಾರೆ. ಮುಖ್ಯ, ನೀವು ಮನೆ ಖಾಲಿ ಮಾಡ್ಬೇಕು. ನಿಮ್ಮ ಆಸ್ತಿ ಎಲ್ಲಾನು ನಮ್ಮ ಅಪ್ಪನ ಹೆಸರಿಗೆನೆ ಬದಲಾಯಿಸ್ಬಿಟ್ಟಿದ್ದೀರಾ. ನೀವೇ ಸೈನ್ ಮಾಡಿ ಕೊಟ್ಟಿದ್ದೀರಾ. ನೋಡಿ, ಬೇಗ ಖಾಲಿ ಮಾಡಿ. ಮೋಸ ಮಾಡ್ಬಿಟ್ರಿ ನನ್ನ ಜೊತೆ ನೀವು. ಮೋಸನೇ ಮಾಡಿದ್ವಿ. ಇವಾಗೇನು, ಮನೆ ಖಾಲಿ ಮಾಡ್ತೀಯಾ ಇಲ್ಲ ಇಲ್ಲಿಂದ ನಾವೇ ಕಳಿಸ್ಬೇಕಾ? ಊರ್ ಜನರೇ ಕೇಳಿಸ್ಕೊಳ್ಳಿ, ಯಾವಾಗ್ಲೂ ಡಾಕ್ಯುಮೆಂಟ್ ಓದ್ದೆ ಯಾರು ಸೈನ್ ಮಾಡಬಾರ್ದು, ಅರ್ಥ ಆಯ್ತಾ? ಆಮೇಲೆ ಕೊನೆಗೆ ಭಿಕ್ಷೆನೆ ಬೇಡ್ಬಿಡ್ತಾನೆ ಮುಖ್ಯ. ಸುಮನ್ ದೆಹಲಿಯಲ್ಲಿ ವಾಸಿಸ್ತಿದ್ಲು. ಅವ್ರ ಅಪ್ಪ ಪಾನಿಪುರಿ ಅಂಗಡಿ ಹಾಕಿದ್ರು. ಅವಳು ಅವ್ರ ಅಪ್ಪನ್ಗೆ ಪಾನಿಪುರಿ ಮಾಡೋದ್ರಲ್ಲಿ ಸಹಾಯ ಮಾಡ್ತಿದ್ಲು. ಅಪ್ಪ, ಎಲ್ಲ ತಯಾರಿ ಆಯ್ತು. ಗೋಲ್ಗಪ್ಪೆಗೆ ಬೇಕಾಗಿರೋದು ಎಲ್ಲಾನು. ನೀವು ಸ್ವೀಟ್ ಚಟ್ನಿ ಮಾಡಿ, ನಾನು ಖಾರ ಚಟ್ನಿ ಮಾಡ್ತೀನಿ. ಏನಮ್ಮ ಸುಮನ್, ಎಲ್ಲ ಕೆಲ್ಸ ನೀನೇ ಮಾಡ್ಬಿಟ್ಟೆ. ನನಗಂತೂ ಏನು ಉಳಿಸ್ಲೇ ಇಲ್ಲ ನೀನು. ಹೌದು, ಮದುವೆಯಾಗಿ ಹೋದ್ ನಂತರ ಮತ್ತೆ ನಾನು ಏನ್ ಮಾಡ್ಲಿ ಅಂತ ಹೇಳಿ ನೀನು. ನಿನ್ನ ನಾವು ಮಿಸ್ ಮಾಡ್ಕೊಳ್ತೀವಿ. ಅರೇ ಸಾಕುರಿ ಸುಮನ್, ನೀನಾದ್ರೂ ಅವ್ರಿಗೆ ಏನಾದ್ರೂ ಹೇಳಮ್ಮ. ಯಾವಾಗ್ಲೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಬೇಜಾರಾಗ್ತಾರೆ. ಅರೇ ಅಪ್ಪ, ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಆಗಲ್ಲ. ನನಗ್ ಮದ್ವೆ ಎಲ್ಲ ಬೇಕಾಗಿಲ್ಲ. ನಾನ್ ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ. ಇಲ್ಲ ಅಮ್ಮ, ಹಾಗೆ ಹೇಳಬಾರ್ದು. ಹೆಣ್ಮಕ್ಳು ಗಂಡನ್ ಮನೆಗೆ ಹೋಗ್ಲೇಬೇಕಮ್ಮ. ಕೇಶವ್ ಒಳ್ಳೆ ಹುಡುಗ, ನೀನಲ್ಲಿ ಚೆನ್ನಾಗಿರ್ತೀಯ. ಸುಮನ್ಗೆ ಮದ್ವೆ ಮಾಡಿ ಸೂರತ್ಗೆ ಕಳ್ಸೋರಿದ್ರು. ಅದ್ರಿಂದ ಇನ್ನು 1 ತಿಂಗಳಲ್ಲೇ ಅವಳಗ್ ಮದ್ವೆ. ಅದ್ರಿಂದ ಅವಳು ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕು ಅಂತ ತುಂಬಾನೇ ಬೇಜಾರಾಗಿರ್ತಾಳೆ. ಸುಮನ್ ದೊಡ್ಡವಳು ಮತ್ತೆ ಚಿಕ್ಕವನಿರ್ತಾನೆ. ಅವನಿನ್ನೂ ಓದ್ತಾ ಇರ್ತಾನೆ. ತುಂಬಾ ಬೇಗ 1 ತಿಂಗಳಾಗ್ಬಿಡುತ್ತೆ. ಮತ್ತೆ ಸುಮನ್ಗೆ ಮದ್ವೆನೂ ಆಗುತ್ತೆ. ಮದ್ವೆ ತುಂಬಾ ಚೆನ್ನಾಗ್ ನಡೆಯುತ್ತೆ. ಮದ್ವೆಯ ನಂತರ ಅವ್ರ ಅತ್ತೆ ಮಾವ ಸುಮನ್ನ ಅವರ ಮನೆಗೆ ಸೂರತ್ಗೆ ಕರ್ಕೊಂಡು ಹೋಗ್ತಾರೆ. ಸುಮನ್ ಅವರ ಹಸ್ಬೆಂಡ್ ಗರಾಜಲ್ಲಿ ಗಾಡಿ ರಿಪೇರ್ ಮಾಡುವ ಕೆಲಸ ಮಾಡ್ತಿರ್ತಾನೆ. ಸುಮನ್ ಬುದ್ಧಿವಂತೆ. ಬರ್ತಿದ್ದಂಗ್ಲೆ ಮನೆನೆಲ್ಲ ಚೆನ್ನಾಗ್ ನೋಡ್ಕೋತಾಳೆ. ಸಾಕು ಸೊಸೆ, ನನ್ಗೆ ರೊಟ್ಟಿ ಬೇಡ, ಕೇಶವ್ಗೆ ಕೊಡು. 1 ರೋಟಿ ಸಾಕು, ಹೊಟ್ಟೆ ಫುಲ್ ಆಗೋಗಿದೆ ನಂದು. ತುಂಬಾ ರುಚಿಯಾದ ಅಡಿಗೆ ಮಾಡಿದ್ಯಾ ತಾಯಿ. ನನ್ಗೆ ಹಸುವಿಲ್ಲ ಅಂದ್ರೂ 1 ಎಕ್ಸ್ಟ್ರಾ ರೊಟ್ಟಿ ತಿನ್ಬಿಟ್ಟೆ. ಎಲ್ಲ ಅತ್ತೆ ತಿಂದ್ರಿ. ನಾನು ಚಿಕ್ಕ ಚಿಕ್ಕ ರೊಟ್ಟಿ ಮಾಡ್ತೀನಿ. 2 ರೊಟ್ಟಿ ಹಾಕಿದ್ರೆ 1 ಆಗುತ್ತೆ. ಇನ್ಮೇಲೆ ನಾನ್ ಬಂದೆ ಅಲ್ವಾ, ನನ್ ಕೈಯಿಂದ ಮಾಡಿರುವ ರುಚಿ ರುಚಿ ಬಿಸಿ ಊಟ ತಿನ್ನಿ. ಏನ್ ಕಾರಣ ಹೇಳ್ಬಾರ್ದು? ನಮದು ಅದೃಷ್ಟನೇ ಅದೃಷ್ಟ ಕಣಮ್ಮ. ನಿನ್ನಂತ ಹುಡುಗಿ ನಮ್ ಮನೆಗ್ ಸೊಸೆಯಾಗಿ ಬರೋದು. ಚೆನ್ನಾಗಿರು. ನೋಡಿ, ನಾನ್ ನಿಮ್ಗೆ ಟಿಫಿನ್ ಪ್ಯಾಕ್ ಮಾಡಿದೀನಿ. ಇನ್ನು 2 ಮಿನಿಟ್ಸ್ ಅಲ್ಲಿ ಬರ್ತೀನಿ. ಹಾ ಸರಿ,
ನಾನು ಬೈಕು ತೆಗಿತೀನಿ ಹೊರಗಡೆ. ಅತ್ತೆ ಬೇರೆ ಏನಾದ್ರೂ ತಗೊಂಡ್ ಬರ್ಬೇಕಾ? ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ ಅಷ್ಟೇ ಅಮ್ಮ. ಮತ್ತೆ ನಿನ್ಗೇನಾದ್ರೂ ಬೇಕಂದ್ರೆ ನೀನ್ ತಗೋ. ಸರಿ ಅತ್ತೆ, ನಾನ್ ಬೇಗ ಬರ್ತೀನಿ. ಸುಮನ್ ಕೇಶವ್ ಜೊತೆ ಬೈಕಲ್ಲಿ ಮಾರ್ಕೆಟ್ಗೆ ಹೋಗ್ತಾಳೆ. ಸುಮನ್ ಕೇಳ್ ನೀನು, ಗರಾಜಿಗೆ ನಾನು ಮತ್ತೋಗ್ತೀನಿ. ಸಾಮಾನೆಲ್ಲ ತಕೊಂಡು ಮನೆಗೆ ಹೇಗೆ ಹೋಗ್ತೀಯಾ? ರೀ, ನೀವ್ ಬೇಜಾರ್ ಮಾಡ್ಕೋಬೇಡಿ, ನಾನು ಆಟೋಲ್ ಹೋಗ್ತೀನಿ. ಕೇಶವ್ ಸುಮನ್ನ ಮಾರ್ಕೆಟ್ ಅಲ್ಲಿ ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಸ್ವಲ್ಪ ದೂರ ಹೋಗ್ತಾನೋ ಇಲ್ವೋ ಅವನ್ಗೆ ಪಾಪ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅವನು ಗಾಡಿಯಿಂದ ಕೆಳಗಡೆ ಬಿದ್ದಿರ್ತಾನೆ. ಅವನ್ಗೆ ತುಂಬಾ ಏಟಾಗಿರುತ್ತೆ. ಪ್ರಜ್ಞೆ ಇಲ್ದೆ ಪಾಪ ಬಿದ್ದಿರ್ತಾನೆ. ಸುಮನ್ ಅಲ್ಲೇ ಹತ್ರ ಇರ್ತಾಳೆ. ಅರೆ ದೇವ್ರೆ, ಏನಾಯ್ತು? ಏನಪ್ಪ ಈ ಗಾಚಾರ? ಚಿಂತೆ ಮಾಡ್ಬೇಡಿ ಅಮ್ಮ, ಸರಿಯಾಗುತ್ತೆ. ಸ್ವಲ್ಪ ಜನ ಅವಳಿಗೆ ಹೆಲ್ಪ್ ಮಾಡ್ತಾರೆ. ಅಲ್ಲೇ ಇರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಚಿಕಿತ್ಸೆಯನ್ನು ನೀಡ್ತಾರೆ. ಸ್ವಲ್ಪ ತಾದ್ಮೇಲೆ ಕೇಶವ್ ಸ್ವಲ್ಪ ನಾರ್ಮಲ್ ಆಗ್ತಾನೆ. ದೊಡ್ಡ ದೊಡ್ಡ ಪೆಟ್ಟುಗಳು ಏನಿಲ್ಲ. ಕೇಶವ್ ಕಾಲಿನ ಬೋನ್ ಮಾತ್ರ ಮುರಿದಿತ್ತು. 2 ದಿನದ ನಂತರ ಅವನ್ಗೆ ಲೀವ್ ಸಿಗುತ್ತೆ. ಅಮ್ಮ, ನಾನು ಸರಿ ಇದ್ದೀನಿ. ಕಾಲಿಗೆ ಫ್ರ್ಯಾಕ್ಚರ್ ಆಗಿರೋದು. ಕೆಲವು ತಿಂಗಳಲ್ಲೇ ಆರಾಮಾಗುತ್ತೆ, ಟೆನ್ಷನ್ ಮಾಡ್ಬೇಡ. ಅಯ್ಯೋ ತಾಯಿ ಅಲ್ಲ ಮಗನೇ, ನನ್ ಮಗುಗೆ ಏನಾದ್ರೂ ಆದ್ರೆ ತಾಯಿ ಕೈಯಲ್ಲಿ ತಡ್ಕೊಳಕ್ಕಾಗತ್ತಾ? ನೋಡಿದ್ರೆ ನಿನ್ ಕಾಲ್ ನೋಡು, ಎಷ್ಟು ದೊಡ್ಡ ಪೆಟ್ಟಾಗಿದೆ ಅಂತ. ಕೆಲವು ದಿನ ಗ್ಯಾರೇಜಿಗೂ ಹೋಗಕ್ಕಾಗಲ್ಲ. ಏನು ಹೋಗೋದ್ ಬೇಕಾಗಿಲ್ಲ ರೀ. 6 ತಿಂಗಳು ಡಾಕ್ಟರ್ ರೆಸ್ಟ್ ತಗೊಳಕ್ ಹೇಳಿದಾರೆ. ನೀವು ಸಂಪಾದನೆ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ನಾನೇನಾದ್ರೂ ವರ್ಕ್ ಮಾಡೋದು ಶುರು ಮಾಡ್ತೀನಿ, ನೀವ್ ಬೇಜಾರ್ ಮಾಡ್ಕೋಬೇಡಿ. ಅಷ್ಟ್ರಲ್ಲಿ ಸುಮನ್ ಅವ್ರ ಅಪ್ಪ ಅಮ್ಮ ಬರ್ತಾರೆ. ಸುಮನ್ ಕಾಲ್ ಮಾಡಿ ಅಪ್ಪ ಅಮ್ಮನ್ಗೆ ಕೇಶವ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಹೇಳ್ತಾರೆ. ಅವ್ರ ಕೈಯಲ್ಲಿ ಅಲ್ಲಿ ಇರಕ್ಕಾಗೋದಿಲ್ಲ. ಅಳಿ ಅಂದ್ರೆ ಕೆಲ್ಸದ ಬಗ್ಗೆ ಚಿಂತೆ ಮಾಡ್ಬೇಡಿ. ಸುಮನ್ ನನ್ನಿಂದ ಚಾಟ್ ಮಾಡೋದ್ ಕಲ್ತಿಯಾಳೆ. ಮಗಳೇ, ಸೂರತ್ತಲ್ಲಿ ನೀನು ಡೆಲ್ಲಿಯ ಗೋಲ್ಗಪ್ಪೆ ಸ್ಟಾರ್ಟ್ ಮಾಡು. ಒಳ್ಳೆ ಡಿಮಾಂಡ್ ಇದೆ. ಸ್ವಲ್ಪ ದನ ಇಲ್ಲಿ ನಿಲ್ತೀನಿ. ಕೆಲ್ಸ ಸೆಟ್ ಆದ ನಂತರ ನೀನ್ ನೋಡ್ಕೋ ಇದನ್ನ. ಅಪ್ಪ, ಇದು ಚೆನ್ನಾಗೇ ಇರುತ್ತೆ. ದಿಲ್ಲಿಯಲ್ಲಿ ಮಾಡಿರುವ ಗೋಲ್ಗಪ್ಪೆ ಇಲ್ಲಿ ಯಾರು ಮಾರೋದಿಲ್ಲ. ಅದು ಅಲ್ದೆ ಜನರಿಗೆ ಅದು ತುಂಬಾನೇ ಇಷ್ಟ ಆಗತ್ತೆ. ಅದ್ರಿಂದ ನಾನು... ಕೇಶವ್ ಮಗನೇ, ನೀನು ಏನು ಯೋಚನೆ ಮಾಡ್ಬೇಡ. ನಿಮ್ ಮಾವ ಮತ್ತೆ ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ಥ್ಯಾಂಕ್ ಯು ಮಾವ. ತುಂಬಾ ಹೆಲ್ಪ್ ಮಾಡ್ತಿದ್ದೀರಾ ನೀವು. ಇಂತಹ ಸೊಸೆ, ಇಂತಹ ಸಂಬಂಧ ಯಾರಿಗೂ ಸಿಗಲ್ಲ ಗೊತ್ತಾರಿ. ಸುಮನ್ ಅವ್ರ ಅತ್ತೆಗೆ ಆನಂದ ಬಾಷ್ಪೆ ಬಂದ್ಬಿಡುತ್ತೆ. ಮತ್ತೆ ಕೇಶವ್ಗೆ ಕೂಡ ಅವ್ರ ಅತ್ತೆ ಮಾವ ಬಂದಿದ್ದಕ್ಕೆ ಸ್ವಲ್ಪ ಧೈರ್ಯ ಅನ್ಸತ್ತೆ. ಆ ಮಗಳು ಮಾತ್ರ ಅಪ್ಪನ್ ಜೊತೆ ಸೇರ್ಕೊಂಡು ಗೋಲ್ಗಪ್ಪೆ ಸ್ಟಾಲ್ ಅನ್ನು ಹಾಕ್ತಾಳೆ. ಅದ್ರ ಮೇಲೆ ಡೆಲ್ಲಿವಾಲಾ ಗೋಲ್ಗಪ್ಪೆ ಅಂತ ಬರ್ದಿರುತ್ತೆ. ಸೂರತ್ನಲ್ಲಿ ಎಲ್ಲಾರ್ಗೂ ಗೋಲ್ಗಪ್ಪೆ ಅಂದ್ರೆ ತುಂಬಾ ಇಷ್ಟ. ಅದರಿಂದ ಅಲ್ಲಿಗೆ ಗ್ರಾಹಕರು ಜಾಸ್ತಿ ಬರ್ತಿದ್ರು. ಅದು ಮಾತ್ರ ಅಲ್ಲದೆ ಅವರು ತುಂಬಾ ಸೂಪರ್ ಆಗಿ ಮಾಡ್ತಿದ್ರು. ಅವರು ತುಂಬಾ ರುಚಿಕರವಾದ ಗೋಲ್ಗಪ್ಪೆ ಮಾಡ್ತಿದ್ರು. ಮಗಳೇ, ನೀನಿನ್ನು ಒಬ್ಳೆ ಇಲ್ಲಿ ಕೆಲ್ಸನ ಮ್ಯಾನೇಜ್ ಮಾಡ್ಬೋದು ಅಂತ ಕಾಣಿಸುತ್ತೆ. ನಾವು ಹೊರಡ್ತೀವಿನ್ನು. ಸೂರಜ್ ಕೂಡ ಅತ್ತೆ ಮನೆಯಲ್ಲೇ ಇದಾನ್ ಕಣೆ. ಅಲ್ಲಿಂದ ಅವನು ಕಾಲ್ ಮಾಡ್ತಿದ್ದ, ಬೋರ್ ಆಗ್ತಾ ಇದೆ ಅಂತ. ಅಪ್ಪ, ನೀವು ಸೂರತಲ್ಲೇ ಇದ್ರೆ ಹೆಂಗೆ? ನೀವು ಡೆಲ್ಲಿಗೆ ಹೋಗ್ಬೇಕಲ್ಲ. ಅಲ್ಲಿ ನಿಮ್ ಕೆಲ್ಸ ಹಂಗೆ ಬಿದ್ದಿದೆ ಅಂತ ಅನ್ಸತ್ತೆ. ಕ್ಲೋಸ್ ಮಾಡಿದಿರೋ ಶಾಪ್ನ ಬೇರೆ. ಒಂದ್ಸಲ ಹೋಗಿ ನೋಡ್ಕೊಂಡ್ ಬನ್ನಿ. ಅವ್ರ ಅಪ್ಪ ಅಮ್ಮ ಊರಿಗೆ ಬಂದು ತುಂಬಾ ದಿನ ಆಗಿತ್ತು. ಅದಕ್ಕೆ ಅವರು ಡೆಲ್ಲಿಗೆ ವಾಪಸ್ ಹೋಗ್ಬಿಡ್ತಾರೆ. ಅದರಿಂದ ಸುಮನ್ ಮಾತ್ರ ಒಬ್ಳೆ ಪಾನಿಪುರಿ ಅಂಗಡಿ ಹಾಕ್ಬೇಕಾಗಿತ್ತು. ದಿನ ಬೆಳಗ್ಗೆ ಎದ್ದು ಅವಳು ಪಾನಿಪುರಿ ಮಾಡಿ ಸಾಯಂಕಾಲ ಆಗೋವಾಗ ಅಂಗಡಿ ಹಾಕ್ತಿದ್ಲು. ಏನಾದ್ರೂ ಹೇಳಕ್ಕ, ನೀನ್ ಮಾಡೋ ತರ ಗೋಲ್ಗಪ್ಪೆ ಯಾರು ಮಾಡಕ್ಕಾಗಲ್ಲ. ನಾವ್ ಯಾವಾಗ್ಲೂ ನಿಮ್ಮ ಹತ್ರನೇ ಬಂದ್ ತಿಂತೀವಿ. ಇನ್ನು ನಮ್ ಫ್ರೆಂಡ್ಸ್ ಬರೋರಿದ್ದಾರೆ. ಹಾ ಅಕ್ಕ, ಇದು ನಿಜ ಗೊತ್ತಾ? ನೀನೆಷ್ಟು ರುಚಿಕರವಾಗಿ ಮಾಡ್ತೀಯ. ಕಟ್ಟ ಮಿಟ್ಟ ನೀರಿದೆ ಅಲ್ವಾ, ಸಖತ್ತಾಗಿರುತ್ತೆ. ನೀವ್ ಈ ತರ ನನ್ನ ಹೊಗಳ್ತಿದ್ರೆ ಇನ್ನು ಕೆಲ್ಸ ಚೆನ್ನಾಗ್ ಮಾಡಕ್ಕೆ ನನಗೆ ತುಂಬಾ ಧೈರ್ಯ ಸಿಗುತ್ತೆ. ತಗೊಳ್ಳಿ, ಫ್ರೀಯಾಗಿ 2 ಗೋಲ್ಗಪ್ಪೆ. ಸ್ವಲ್ಪ ಸ್ವಲ್ಪ ಅವಳ ಗೋಲ್ಗಪ್ಪೆನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಕ್ಕಾಗುತ್ತೆ. ಅದು ಮಾತ್ರ ಅಲ್ಲದೆ ಅವಳು ತುಂಬಾನೇ ಫೇಮಸ್ ಆಗ್ಬಿಡ್ತಾಳೆ. ಅವಳಿಗೆ ಮದುವೆ ಆರ್ಡರ್ಸ್ ಕೂಡ ಬರಕ್ಕೆ ಶುರು ಆಗುತ್ತೆ. ಈ ಕೆಲ್ಸದಲ್ಲಿ ಸುಮನ್ ಅವ್ರ ಅತ್ತೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದ್ರು. ಎಲ್ಲಾದ್ರೂ ಆರ್ಡರ್ಸ್ ಮತ್ತೆ ಪಾರ್ಟಿ ಆರ್ಡರ್ ಬಂದ್ರೆ ಸುಮನ್ ಅವರ ಅತ್ತೆ ಜೊತೆ ಹೋಗ್ತಿದ್ಲು. ಮತ್ತೆ ಅಲ್ಲಿ ಅವರ ಸ್ಟಾಲ್ ಹಾಕ್ತಿದ್ರು. ಸ್ಟಾಲ್ ಮೇಲೆ ದಿಲ್ಲಿವಾಲಾ ಗೋಲ್ಗಪ್ಪೆ ಅಂತ ಹಾಕಿದ್ರೆ ಸಾಕು, ಅಲ್ಲಿ ತಿನ್ನೋದಕ್ಕೆ ತುಂಬಾ ಜನ ಬಂದ್ಬಿಡ್ತಿದ್ರು. ಸುಮನ್ ತುಂಬಾ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿರ್ತಾಳೆ. ಒಂದಿನ ಸುಮನ್ ಕೇಶವ್ ಮತ್ತೆ ಅವ್ರ ಅತ್ತೆ ಹತ್ರ ಹೇಳ್ತಾಳೆ, ರೀ, ಇವಾಗ ನೀವು ತುಂಬಾ ಆರೋಗ್ಯವಾಗಿದ್ದೀರಲ್ವಾ? ಮತ್ತೆ ನಾನೇನ್ ಹೇಳ್ಬೇಕು ಅಂತ ಅನ್ಕೊಂಡೆ ಅಂದ್ರೆ, ಆ ಗ್ಯಾರೇಜ್ ಕೆಲ್ಸ ನೀವು ಬಿಡ್ಬಿಡಿ ಆಯ್ತಾ? ಮತ್ತೆ ನಾವೊಂದು ಹೊಸ ಸ್ಟಾಲ್ ಓಪನ್ ಮಾಡೋಣ. ನಾವು ಚೆನ್ನಾಗಿ ವ್ಯಾಪಾರ ಮಾಡ್ಬೋದು. ಸುಮನ್, ಇಡೀ ಜೀವನಾನೇ ಚೇಂಜ್ ಮಾಡ್ದೆ ನೀನು. ಒಂದು ಗಂಡಿನ ಸಕ್ಸಸ್ನ ಹಿಂದೆ ಹೆಂಗ್ಸಿರ್ತಾರೆ ಅಂತ ಹೇಳ್ತಾರೆ. ಅದನ್ನ ನೀನು ನಿಜ ಮಾಡ್ಬಿಟ್ಟೆ. ನೀನೇನ್ ಹೇಳ್ತೀಯೋ ಅದನ್ನೇ ಮಾಡೋಣ. ಚೆನ್ನಾಗಿರಿ ನನ್ನ ಮಕ್ಕಳ. ಸುಮನ್ ಕಷ್ಟಪಟ್ಟಿದ್ದಿಂದ ಅವ್ರ ಲೈಫೇ ಬದ್ಲಾಗತ್ತೆ. ಅವರಿಬ್ರು ಮಾರ್ಕೆಟ್ ಅಲ್ಲಿ ಇನ್ನು ದೊಡ್ಡ ಅಂಗಡಿ ಹಾಕ್ತಾರೆ. ಅವ್ರ ಜೊತೆಗೆ ಇನ್ನು 2 ಕೆಲ್ಸದವ್ರನ್ನ ಕೂಡ ಅವ್ರು ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ಶುರು ಮಾಡ್ತಾರೆ. ಹೇಳ್ತಾರೆ, ಈ ತರ ಪರಿಸ್ಥಿತಿಗಳು ಲೈಫಲ್ಲಿ ಬರ್ತಿರುತ್ತೆ ಹೋಗ್ತಿರುತ್ತೆ. ಈ ರೀತಿಯಾದ ಪರಿಸ್ಥಿತಿಗಳ ಬಗ್ಗೆ ಭಯ ಪಡಬಾರ್ದು. ಧೈರ್ಯವಾಗಿ ಫೇಸ್ ಮಾಡ್ಬೇಕು ಮತ್ತು ಜೀವನವನ್ನು ಸರಳವಾಗಿ ಬದಲಾಯಿಸಬೇಕು.
ಕಷ್ಟಗಳನ್ನು ಯೋಚನೆ ಮಾಡದೆ ಅದಕ್ಕಾದ ಸರಿಯಾದ ಸೊಲ್ಯೂಷನ್ ನ ಹುಡುಕಿ ಲೈಫ್ ಅನ್ನು ಸರಳವಾಗಿ ಸಾಗಿಸಿದ್ರೆ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿ ಸುಮನ್ ತರ ತುಂಬಾ ಹ್ಯಾಪಿಯಾಗಿರ್ಬೋದು. बेस्ट बडीज. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.